ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಳೆ ಮತದಾನ, ಶನಿವಾರ ಫಲಿತಾಂಶ. ಪ್ರಚಾರದ ಕೊನೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿವಾದಾತ್ಮಕ ಸುದ್ದಿಯನ್ನು ನೋಡೋಣ. ದೇಶ ವಿದೇಶ ನ್ಯೂಸ್ ಟಾಪ್ 10 ನಲ್ಲಿ. ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಾಳೆ ಮತದಾನ ನಡೆಯಲಿದೆ. ಕೊನೆ ದಿನವಾದ ನಿನ್ನೆನೂ ಬಿಜೆಪಿ ಹಾಗೂ ಮಹಾವಿಕಾಸ್ ಅಘಾಡಿಯ ಘಟಾನುಘಟಿ ನಾಯಕರು ಮತ ಭೇಟಿಯ ಅಖಾಡಕ್ಕಿಳಿದಿದ್ರು. ಮತದಾರ ಅಲ್ಲದ ಅಭ್ಯರ್ಥಿ ಸೇರಿದಂತೆ ನಾಯಕರು ಕ್ಷೇತ್ರ ತೊರೆದಿದ್ದಾರೆ. ಇವತ್ತು ಮನೆ ಮನೆಗೆ ತೆರಳಿ ಮತಯಾಚನೆಗೆ ಅವಕಾಶ ನೀಡಲಾಗಿದೆ. ಮಹಾರಾಷ್ಟ್ರ ವಿಧಾನಸಭೆಯು 288 ಸ್ಥಾನಗಳನ್ನು ಹೊಂದಿದೆ. ಒಂದೇ ಹಂತದಲ್ಲಿ ಮತದಾನ ನಡೆಯಲಿದ್ದು, ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನಕ್ಕೆ ಅವಕಾಶ ನೀಡಲಾಗಿದೆ. ನವೆಂಬರ್ 23ಕ್ಕೆ ಫಲಿತಾಂಶ ಬರಲಿದೆ. ಇದಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗ ಸಕಲ ಸಿದ್ಧತೆ ನಡೆಸಿದೆ. ಜಾರ್ಖಂಡ್ ವಿಧಾನಸಭಾ ಚುನಾವಣೆ 2ನೇ ಹಂತದ ಮತದಾನ ನಾಳೆ ನಡೆಯಲಿದೆ. ಹಾಗಾಗಿ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಕೊನೆ ದಿನವೂ ನಾಯಕರು ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ನವೆಂಬರ್ 13ರಂದು 43 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿದೆ. ಈಗ 2ನೇ ಹಂತದಲ್ಲಿ 38 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ನವೆಂಬರ್ 23ರಂದು ಮತ ಎಣಿಕೆ ನಡೆಯಲಿದೆ. ಇಂಡಿಯಾ ಒಕ್ಕೂಟ ಮತ್ತು ಎನ್ಡಿಎ ಜಾರ್ಖಂಡ್ ಚುನಾವಣೆ ಗೆಲ್ಲುವುದಕ್ಕೆ ಜಿದ್ದಾಜಿದ್ದಿನ ಪೈಪೋಟಿ ನಡೆಸ್ತಾ ಇವೆ. ಜಾರ್ಖಂಡ್, ಮಹಾರಾಷ್ಟ್ರ ಹಾಗೂ ಉಪಚುನಾವಣೆ ವೇಳೆ 1082 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಿಂದ 858 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಮತ್ತು ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಇದು 2019ರ ವಿಧಾನಸಭಾ ಚುನಾವಣೆಗಿಂತ 7 ಪಟ್ಟಾಗಿದೆ ಅಂತ ಆಯೋಗ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ದೆಹಲಿಯ ವಾಯು ಮಾಲಿನ್ಯವನ್ನ ಗಂಭೀರವಾಗಿ ಪರಿಗಣಿಸಿದೆ. ನ್ಯಾಯಮೂರ್ತಿ ಎಎಸ್ ವೋಕಾ ಹಾಗೂ ನ್ಯಾಯಮೂರ್ತಿ ಎಜಿ ಮಿಶ್ರಾ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ದೆಹಲಿಯ ಕಳಪೆ ಗುಣಮಟ್ಟದ ಗಾಳಿ ಸೇವನೆಯು ದಿನಕ್ಕೆ 49 ಸಿಗರೇಟ್ ಎಸೆಯುವುದಕ್ಕೆ ಸಮವಾಗಿದೆ. ಸರ್ಕಾರಗಳು ಕಠಿಣ ಕ್ರಮ ಜಾರಿ ತರಬೇಕು, ಅನುಮತಿ ನೀಡುವವರೆಗೂ ನಿಯಮಗಳನ್ನು ಸಡಿಲಗೊಳಿಸಬಾರದು ಅಂತ ಖಡಕ್ ಆಗಿನೇ ವಾರ್ನಿಂಗ್ ನೀಡಿದೆ. ಬ್ರೆಜಿಲ್ನಲ್ಲಿ ನಡೀತಾ ಇರುವ G20 ಶೃಂಗಸಭೆಯ ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಿದ್ದಾರೆ. ಈ ವೇಳೆ ಭಾಷಣ ಮಾಡಿದ ಪ್ರಧಾನಿ ಮೋದಿ, ಭಾರತದ G20 ಥೀಮ್ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ ನಡೆಸ್ತಾ ಇರುವ ಶೃಂಗಸಭೆಯಲ್ಲಿ ಕಳೆದ ವರ್ಷದಂತೆಯೇ ಪ್ರಸ್ತುತವಾಗಿದೆ ಅಂತ ಹೇಳಿದ್ದಾರೆ. ಸಂಘರ್ಷಗಳಿಂದ ಉಂಟಾದ ಆಹಾರ, ಇಂಧನ ಮತ್ತು ರಸಗೊಬ್ಬರ ಬಿಕ್ಕಟ್ಟಿನಿಂದ ಜಾಗತಿಕ ದಕ್ಷಿಣದ ದೇಶಗಳು ಹೆಚ್ಚು ಪ್ರತಿಕೂಲ ಪರಿಣಾಮ ಎದುರಿಸಿವೆ ಮತ್ತು G20 ಇದನ್ನ ಪರಿಹರಿಸುವತ್ತ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಬೆದರಿಕೆ. ಮಾಜಿ ಸಚಿವ ಬಾಬಾ ಸಿದ್ದಿಕಿ ಕೊಲೆಗೆ ಹೊಣೆ ಹೊತ್ತಿದ್ದ ಲಾರೆನ್ಸ್ ಬಿಸ್ನೋಯಿ ಸಹೋದರ ಅನ್ಮೋಲ್ನನ್ನ ಬಂಧಿಸಲಾಗಿದೆ. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರ ಮನವಿ ಮೇರೆಗೆ ಇಂಟರ್ಪೋಲ್ ಪೊಲೀಸರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬಂಧಿಸಿದ್ದಾರೆ. ಶೀಘ್ರದಲ್ಲೇ ಅನ್ಮೋಲ್ನನ್ನ ಮುಂಬೈಗೆ ಹಸ್ತಾಂತರಿಸಲಿದ್ದಾರೆ. ಆರ್ಸಿಬಿಗೆ ಓಂಕಾರ್ ಸಾಲ್ವೆ ನೂತನ ಬೌಲಿಂಗ್ ನೇಮಕ. ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಕೋಚ್, ಲವ್ ರೆಡ್ಡಿ ನಟಿಗೆ ಗುಲಾಬಿ ಕೊಟ್ಟ ದುನಿಯಾ ವಿಜಯ್. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಚೊಚ್ಚಲ ಟ್ರೋಫಿ ಗೆಲ್ಲುವ ಕನಸಿನೊಂದಿಗೆ 18ನೇ ವರ್ಷ ಮರಳಿ ಯತ್ನಕ್ಕಿಳಿಯಲಿರುವ ಆರ್ಸಿಬಿ ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. ನವೆಂಬರ್ 24-25ರಂದು ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೆಯುವ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ನೂತನ ಬೌಲಿಂಗ್ ನೇಮಕ ಮಾಡಿದೆ. ರಣಜಿಯಲ್ಲಿ ಮುಂಬೈ ತಂಡವನ್ನ ಚಾಂಪಿಯನ್ ಮಾಡಿದ್ದ ಓಂಕಾರ್ ಸಾಲ್ವಿ ಅವರನ್ನ ಬೌಲಿಂಗ್ ಕೋಚ್ ಆಗಿ ನೇಮಿಸಿದೆ. ಆರ್ಸಿಬಿಗೆ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಕೋಚ್, ಸಾಲ್ವಿ ಬೌಲಿಂಗ್ ಕೋಚ್ ಆಗುವ ಮೂಲಕ ಮತ್ತೆ ಒಂದಾಗಿದ್ದಾರೆ. ಇಬ್ಬರು ಕೆಕೆಆರ್ ತಂಡದ ಪರ ಒಟ್ಟಿಗೆ ಕೆಲಸ ಮಾಡಿದ್ರು. ಆರ್ಸಿಬಿ ತಂಡ ಹಲವು ವರ್ಷಗಳಿಂದ ಬೌಲಿಂಗ್ ಸಮಸ್ಯೆ ಎದುರಿಸ್ತಾ ಇದ್ದು, ಇದಕ್ಕೆಲ್ಲ ಸಾಲ್ವಿ ಪರಿಹಾರ ನೀಡ್ತಾರಾ? ಡಿಕೆ ಸಾಲ್ವಿ ಜೋಡಿ ಆರ್ಸಿಬಿಯಲ್ಲಿ ಕಪ್ ಗೆಲ್ಲಿಸಿ ಹೊಸ ಚರಿತ್ರೆ ಸೃಷ್ಟಿಸುತ್ತಾ ಅನ್ನೋ ಕುತೂಹಲ ಕೆರಳಿಸಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಆಡೋದಕ್ಕೆ ಸನ್ನದ್ಧವಾಗಿರುವ ವಿರಾಟ್ ಕೊಹ್ಲಿ ಮೊದಲ ಪಂದ್ಯ ನಡೆಯಲಿರುವ ಪಾರ್ಥ್ ಸ್ಟೇಡಿಯಂ ಬಗ್ಗೆ ಮಾತನಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನನ್ನ ಅತ್ಯುತ್ತಮ ಟೆಸ್ಟ್ ಇನ್ನಿಂಗ್ಸ್ 2018-19ರ ಪರ್ತ್ ಪ್ರವಾಸದಲ್ಲಿ ಆಡಿದ್ದೆ. ಜೊತೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನು ಆಡಿರುವ ಇದುವರೆಗಿನ ಅತ್ಯಂತ ಕಠಿಣ ಪಿಚ್ ಅಂದ್ರೆ ಅದು ಪರ್ತ್ ಅಂತ ಕೊಹ್ಲಿ ಹೇಳಿದ್ದಾರೆ.
ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಬಗ್ಗೆ ಖ್ಯಾತೆ ತೆಗೆದಿದೆ. 2025ರ ಚಾಂಪಿಯನ್ಸ್ ಟ್ರೋಫಿಯ ಎಲ್ಲಾ ಪಂದ್ಯಗಳನ್ನ ಸಂಪೂರ್ಣವಾಗಿ ಪಾಕಿಸ್ತಾನದಲ್ಲಿ ಆಯೋಜಿಸುತ್ತೇವೆ. ನಾವು ಹೈಬ್ರಿಡ್ ಮಾದರಿಗೆ ಒಪ್ಪಲ್ಲ ಅಂತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೇಳಿದೆ. ಆದರೆ ಭದ್ರತಾ ಲೋಪದ ಕಾರಣ ಪಾಕಿಸ್ತಾನದಲ್ಲಿ ಆಡೋದಕ್ಕೆ ಹೋಗೋದಿಲ್ಲ ಅಂತ ಈಗಾಗಲೇ ಭಾರತ ತಂಡ ಸ್ಪಷ್ಟಪಡಿಸಿದೆ. ಭಾರತದ ಪಂದ್ಯಗಳನ್ನ ದುಬೈನಲ್ಲಿ ಆಡುವ ಬಗ್ಗೆ ಚರ್ಚೆ ನಡೆದಿದೆ. ಇದರ ನಡುವೆ ಪಾಕಿಸ್ತಾನ ಖ್ಯಾತೆ ತೆಗೆದಿದೆ. ಈ ವಾರಾಂತ್ಯದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ವೇಳಾಪಟ್ಟಿಯನ್ನ ಪ್ರಕಟಿಸುವುದಕ್ಕೆ ಸಜ್ಜಾಗಿದೆ. ಟೂರ್ನಿಯಲ್ಲಿ ಯಾವ ಪಂದ್ಯ ಎಂದು ಎಲ್ಲಿ ಆಡಬೇಕು ಅನ್ನೋ ಸಂಪೂರ್ಣ ವೇಳಾಪಟ್ಟಿಯನ್ನ ಪ್ರಕಟಿಸುವುದಕ್ಕೆ ಐಸಿಸಿ ಅಂತಿಮ ಹಂತದ ಸಿದ್ಧತೆ ನಡೆಸಿದೆ. ವಿಕ್ಕಿ ವರುಣ್ ಈಗ ಡಿಸ್ಕೋ ಸಿನಿಮಾದಲ್ಲಿ ನಟಿಸೋದಕ್ಕೆ ರೆಡಿಯಾಗಿದ್ದಾರೆ. ಹರೀಶ್ ಅಂತೂ ಆಕ್ಷನ್ ಕಟ್ ಹೇಳ್ತಾ ಇರುವ ಸಿನಿಮಾ ಇದಾಗಿದ್ರೆ, ಇನ್ನೊಂದು ಸಿನಿಮಾ ನಿರ್ಮಾಣ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿದ್ದ ಕಂಗ್ರಾಚ್ಯುಲೇಷನ್ ಬ್ರದರ್ ಅನ್ನೋ ಟೈಟಲ್ ನಲ್ಲಿ ಸೆಟ್ಟೇರಿದೆ. ಕಂಗ್ರಾಚ್ಯುಲೇಷನ್ ಬ್ರದರ್ ಸಿನಿಮಾದಲ್ಲಿ ರಕ್ಷಿತ್ ನಾಗ್, ಸಂಜನಾ, ಅನುಷಾ ನಟಿಸ್ತಾ ಇದ್ದಾರೆ.